ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಲಾಗ್ಸ್. ಇವಾಗ ಸ್ಯಾಟರ್ಡೇ ಈವ್ನಿಂಗ್ ಟೈಮ್ ಬಂದುಬಿಟ್ಟು 7 o'clock ಆಗೈತಿ. ನಮಗೂ ಸ್ವಲ್ಪ ಮನ್ಯಾಗ ಕೂತ್ ಬೇಸರ ಆಗತ್ತಿತ್ತು. ಮಧ್ಯಾಹ್ನ ರೆಸ್ಟ್ ಮಾಡಿದ್ವಿ, ಹಿಂಗಾಗಿ ಹೊರಗೆ ಹೋಗಿ ಸ್ವಲ್ಪ ವಾಕಿಂಗ್ ಮಾಡಿ ಬರೋಣ ಅಂತೇಳಿ ಹೊಂಟೀವಿ. वाळग्यात ನೋಡಿವಿ ಸೊ ಈಗ ಜಸ್ಟ್ ವಾಕ್ ಮುಗಿಸ್ಕೊಂಡು ಇಲ್ಲೇ ಮನೆ ಕೆಳಗೆ ಸಿಟ್ಔಟ್ ಒಳಗೆ ಕುಂತಿದ್ವಿ. ಆಫ್ಟರ್ ಒಂದು ಹೆಕ್ಟಿಕ್ ವೀಕ್ ಅಂತ ಹೇಳ್ಬೋದು. ಸೊ ಆಫ್ಟರ್ 1 ವೀಕ್ ಆದಮೇಲೆ 1 hour ಗಂಟ್ಲೆ ನಮ್ಗೆ ಈವ್ನಿಂಗ್ ವಾಕಿಂಗ್ ಮಾಡೋಕ್ಕದು ಟೈಮ್ ಸಿಕ್ತಂದ್ರೆ ಸೊ ಬಿಟ್ಟು ನಾವು ಈಗ ವಾಕಿಂಗ್ ಬರ್ಲಿಕ್ಕಂದ್ರೆ ಬಿಟ್ಟು ವಾಪಸ್ ಮೊಬೈಲ್ ಹಿಡ್ಕೊಂಡು ನಾವು ಅಲ್ಲೇ ಮನ್ಯಾಗ ಕುಂದಿರ್ಬೇಕಾಗ್ತಿತ್ತು, ಏನೂ ಮಾಡೋಕ್ಕಾಗಿದ್ದಿಲ್ಲ. ಅಟ್ಲೀಸ್ಟ್ ನಾವು ಹಿಂಗೆ ವಾಕಿಂಗ್ ಬಂದೀವಿ ಅಂಥೇಳಿ ನೀವು ನೋಡ್ಬೋದು ಇಲ್ಲಿ ಯಾರೂ ಇಲ್ಲ. ಸೊ ಫುಲ್ 2 ರೌಂಡ್ ವಾಕ್ ಮಾಡಿದ್ವಿ. ವಾಕ್ ಮಾಡಿ ಇಲ್ಲಿ ಬಂದು ಕುಂತ್ವಿ. ಆಮೇಲೆ ಅನ್ಸಾತಿತ್ತು ಈ ವೀಕ್ ಹೆಂಗೆ ಹೋಯ್ತಂತನೇ ಗೊತ್ತಾಗ್ಲಿಲ್ಲ ನಮ್ಗೆ. ಪೂರ್ತಿ ಫುಲ್ ಬ್ಯುಸಿನೇ ಇತ್ತು. ಸೊ ಈ ವೀಕ್ ನಿಮ್ಗೆ ಹೆಂಗೆ ಅನಿಸ್ತು? ಈ ವೀಕ್ 5 ದಿನದೊಳಗೆ 3 ದಿನ ಆಫೀಸ್ಗೆ ಹೋದ್ನಿ. ಆಫೀಸ್ಗೆ ಹೋದ್ರೆ ಮುಗೀತು. ನಾವು ಬರೋದು ಹೋಗೋದು ಬಂದು ಮಲ್ಕೊಬಿಡೋದು. ಟೈಮ್ ಟ್ರಾವೆಲಿಂಗ್ಗಳು ಭಾಳ ಜಾಸ್ತಿ ಹೋಗ್ತತಿ. ಅದಕ್ಕೆ ಈ ವೀಕ್ ಒಂದು ಸ್ವಲ್ಪ ಟೈಮ್ ಸಿಕ್ಕಂಗೆ ಆಗಿರಲಿಲ್ಲ. ನಿನ್ನೆ ಫ್ರೈಡೇ ಒಂದಿನ ವರ್ಕ್ ಫ್ರಮ್ ಹೋಮ್ ಮಾಡಿದ್ವಿ. ಸೊ ಆವಾಗ ಸ್ವಲ್ಪ ಹಂಗೆ ಕೆಲಸ ಸ್ವಲ್ಪ ಎಕ್ಸ್ಟೆಂಡ್ ಆಯಿತು. ಮತ್ತು ಹಂಗೆ ಹೊರಗೆ ಜಿಮ್ ಅದು ನೋಡೋಕೆ ಹೋಗಿದ್ದೇವೆ. ನಾನು ಅಷ್ಟೊಂದು ಇದು ಅನಿಸ್ಲಿಲ್ಲ. ಇವತ್ತು ಆರಾಮ್ ಸರಿ ಊಟ ಅದು ಮಾಡಿ ಮಧ್ಯಾಹ್ನ ಸ್ವಲ್ಪ ಕುಂತೀವಿ, ರೆಸ್ಟ್ ಅದು ಮಾಡಿ ಮತ್ತು ಸಂಜೆಗೆ ಇವತ್ತೊಂದು ಸ್ವಲ್ಪ ವಾಕಿಂಗ್ ಹೋದೀವಿ. ವಾಕಿಂಗ್ ಮಾತ್ರ ಇಲ್ಲಿ ಮಸ್ತ್ ಸ್ಪೇಷಿಯಸ್ ಜಾಗತಿ, ಎಷ್ಟು ಬೇಕಾದಷ್ಟು ತಿರುಗಾಡ್ಬೋದು, ಏನು ಇದ್ನಿರಂಗಿಲ್ಲ. ಚಲೋ ಎಲ್ಲ ನಾಯಿಗಳ್ನ ವಾಕಿಂಗ್ ತೊಗೊಂಬಂದಿರ್ತಾರೆ, ಎಲ್ಲ ರೀತಿ ನೋಡ್ಬೋದು. ಒಂಥರ ಮೆಡಿಕಲ್ ಕೊಡ್ಸಿರ್ತಾರೆ ಸಣ್ಣ ಮಕ್ಳಿಗೂ ಎಲ್ಲರಿಗೂ ಫುಲ್ ಎಲ್ಲ ಸ್ಕೇಟಿಂಗ್ ಆಯಿತು, ಸೈಕ್ಲಿಂಗ್, ಎಲ್ಲ ಥರ ಆ್ಯಕ್ಟಿವಿಟೀಸ್ ಮಾಡ್ತಿರ್ತಾರೆ. ಅಷ್ಟರು ಫುಲ್ ಗಟ್ಟಿರ್ತಾರೆ. ಇಲ್ಲಿನೂ ಹಾಗೇನಿಲ್ಲ, ಬಟ್ ಏನರ ಒಂದು ಆ್ಯಕ್ಟಿವಿಟೀಸ್ ಒಳಗೆ ಇಡಬೇಕು ನಾವು ಅಂದ್ರೆ ಗಟ್ಟಿರ್ತಾರೆ. ಬಟ್ ಮಕ್ಕಳಿಗಂತೂ ಹೇಳಿ ಮಾಡಿಸಿದಂಗೆ ಐತೆ ಲೊಕೇಶನ್ನ. ಸೊ ಫುಲ್ ಪೀಸ್ಫುಲ್ ಇರ್ತೈತಿ. ಯಾವಾಗಲೂ ಅವ್ರಿಗೆ ಯಾವಾಗ ಟೈಮ್ ಕನ್ವೀನಿಯೆಂಟ್ ಆಗ್ತಿದ್ಲ ಆ ಟೈಮ್ ಒಳಗೆ ನಾವು ಆರಾಮ್ಸೆ ಇಲ್ಲಿ ವಾಕಿಂಗ್ ಅದು ಮಾಡ್ಬೋದು. ಸೊ ಯಾವಾಗಲೂ ಚಲೋ ಇರ್ತೈತಿ. ನಮಗಂತೂ ಚಲೋ ಅನ್ಸಾತೈತಿ. ಇಲ್ಲಿ ಬಂದಾಗಿಂದ ಒಂಥರ ಏನೋ ಇಲ್ಲ, ಇಲ್ಲಿ ಎಲ್ಲ ರೀತಿಯೂ ಚಲೋನೂ ಐತಿ, ಮಸ್ತ್ ಐತಿ. ಒಂಥರ ಕಾಮ್ ಅನಿಸ್ತೈತಿ, ಪೀಸ್ಫುಲ್ ಐತಿ. ಯಾರ್ದು ತಲೆನೀವರಂಗಿಲ್ಲ, ನಿಮ್ಮದು ನೀವು ಇರ್ಬೋದು. ಆಮೇಲೆ ನಿಮ್ಮ ಕೆಲಸ ವಾಕಿಂಗ್ ಅದು ಮಾಡಿದ್ರೆ ಮೈಂಡ್ ಕಾಮ್ ಅನಿಸ್ತೈತಿ.
ಇಲ್ಲ ನೀವು ಯಾರ ಬುಕ್ ಅದು ಓದಾರೋದು ಇದ್ರಂದ್ರೆ ಮಸ್ತ್ ಅನಿಸ್ತೈತಿ. ಇಲ್ಲಿ ಕೆಳಗಡೆ ಆರಾಮ್ಸರಿ ನಿಮ್ಮ ಕೆಲಸ ಮುಗಿಸ್ಕೊಂಬಂದು ಎಲ್ಲ ಕಡೆ ಆರಾಮ್ಸೆ ಕೂಡಕ್ಕೆ ಎಲ್ಲ ಥರ ಇದು ಮಾಡಿದಾರ. ನಿಮಗೆ ಏನರ ಡಿಫ್ರೆಂಟ್ ಕೈಂಡ್ ಆಫ್ ಆ್ಯಕ್ಟಿವಿಟೀಸ್ ಲೈಕ್ ಬುಕ್ ಓದೋದಾಗಿರ್ಬೋದು, ಆಮೇಲೆ ನಾವೆಲ್ಸ್ ಬರೆಯೋದಾಗಿರ್ಬೋದು, ನಿಮ್ಗೆ ಏನರ ಹಿಂಗಿತ್ತಂದ್ರೂ ಫುಲ್ ಪೀಸ್ಫುಲ್ ಇರ್ತೈತೆ. ಆರಾಮ್ಸೆ ನೀವು ಎಲ್ಲಿ ಬೇಕಾದರೂ ಟೈಮ್ ಸ್ಪೆಂಡ್ ಮಾಡ್ಬೋದು. ಆಮೇಲೆ ನೀವು ಆರಾಮ್ಸೆ ಈವ್ನಿಂಗ್ ಒಂದ್ಸಲ ನಾವು ಮನೆಗೆ ಫೋನ್ ಹಚ್ಚಿ ಫ್ಯಾಮ್ಲಿ ಜೊತೆ ಮಾತಾಡಿ ಕುಂತ ಎಲ್ಲ ಮಾಡಿ ಆಮೇಲೆ ವಾಪಸ್ ಮನೆಗೆ ಹೋಗಿ ನಾವು ಏನರ ಒಂದು ಸ್ವಲ್ಪ ಕೆಲಸ ಮಾಡಿದ್ರೆ ಅವಾಗ ನಮಗೂ ಖುಷಿ ಇರ್ತೈತಿ. ಆಮೇಲೆ ನೆಕ್ಸ್ಟ್ ವೀಕ್ ಸ್ಟಾರ್ಟ್ ಮಾಡೋಕ್ಕೂ ಏನೋ ಒಂಥರ ಬೂಸ್ಟಪ್ ಅನಿಸ್ತೈತಿ ನಮ್ಗೆ, ರಿಫ್ರೆಶ್ ಅನಿಸ್ತೈತಿ. ಸೊ ವೀಕ್ಲಿ ನೀವು ಯಾವಾಗ ಟೈಮ್ ಆಗ್ತೈತೋ ಇಲ್ಲೋ ಗೊತ್ತಿಲ್ಲ. ಸೊ ವೀಕ್ಲಿ ಒಂದ್ಸಲ ಅಟ್ಲೀಸ್ಟ್ ನೀವು ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿರಿ. ಅಟ್ಲೀಸ್ಟ್ 1 hour ವಾಕಿಗೆ ಹೋಗೋದಾಗಿರ್ಬೋದು, ಹಿಂಗೇನರ ಟೈಮ್ ತೊಗೋರಿ. ಬಿಕಾಸ್ ಏನೂ ಮಾಡ್ಲಿಕ್ಕಂದ್ರೆ ಲಾಸ್ಟಿಗೆ ನಮ್ಗೆ ಹೆಂಗೆ ಫೀಲ್ ಆಗ್ತೈತೆ ಅಂತಂದ್ರೆ ವಾಪಸ್ ನಮ್ದು ನೆಕ್ಸ್ಟ್ ವೀಕ್ ಹೆಂಗೆ ಸ್ಟಾರ್ಟ್ ಆಗ್ತೈತೆ ಗೊತ್ತಾಗಂಗಿಲ್ಲ. ಕಂಟಿನ್ಯೂ ಇರ್ತೈತಿ. ಅವ್ರ ಮೊಬೈಲ್ ಯೂಸ್ ಮಾಡ್ತಿರ್ತಾರೆ, ನಾವು ನಮ್ಮ ಮೊಬೈಲ್ ಯೂಸ್ ಮಾಡೋದು, ಇಷ್ಟ ಕೆಲಸ ಅಂದ್ಕೊಂಡ್ರೆ ಅದು ಹಂಗೆ ನಮಗೇನೂ ಡಿಫ್ರೆನ್ಸೇ ಬೀಳಂಗಿಲ್ಲ. ಯಾರು ಇರಲಿ ಬಿಡಲಿ ಡಿಫ್ರೆನ್ಸ್ ಅಂತ ಅನ್ಸಂಗಿಲ್ಲ. ಸೊ ಇಲ್ಲಿ ವಾಕಿಂಗ್ ಮಾಡ್ಬೇಕಂದ್ರೆ ಎಷ್ಟು ಕ್ಯೂಟ್ ನಾಯಿಗಳು ಬಂದಿದ್ವು ಅಂದ್ರೆ ಆಲ್ಮೋಸ್ಟ್ ಒಂದು 3 to 4 ನಾಯಿಗಳು ಬಂದಿದ್ವು. ಮಸ್ತ್ ಇದ್ದು. ನಾವು ಒಂದು ನಾಯಿ ತೊಗೊಂಡ್ರಿ, ಬೇಡ ನಮ್ಮ ಮನ್ಯಾಗ ಆಲ್ರೆಡಿ ಒಂದೈತಿ ನೋಡ್ರಿ. ನಾಯಿ ತೊಗೊಂಡಂತಂದ್ರೆ ಹಿಂಗಂತಾರ. ಸೊ ನಂಗಂದ್ರೆ ತೊಗೋಬೇಕಂತ ಆಸೆ. ಆ್ಯಕ್ಚುಲಿ ನಂಗೆ ನಾಯಿ ತೊಗೋಬೇಕಂತ ಆಸೆ. ನಮ್ಮ ಮೈದ್ನಿಗೆ ಕ್ಯಾಟ್ ತೊಗೋಬೇಕಂತ ಆಸೆ ಐತಿ. ಬೆಕ್ಕಾಯ್ಕಿಗೆ ನಾಯಿ. ಸೊ ಏನೂ ತೊಗೊಂಡಿಲ್ಲ, ನೋಡ್ಬೇಕು ಇನ್ನೊಂದು ಸ್ವಲ್ಪ ಹೋದ್ಮೇಲೆ. ಸೊ ಅವ ಹತ್ರ ತೊಗೊಂಡ್ರೆ ಬೆಕ್ಕ ತೊಗೋದ್ನ ಅಂತ ಹೇಳ್ಯಾನ. ಸೊ ನೋಡೋದು ಒಟ್ಟು 2ರಾಗ ಒಂದು ತೊಗೋಬೇಕಂತೈತಿ. ಜಾಸ್ತಿ ಜನ ತೊಗೊಂಡಾರ ಆ್ಯಕ್ಚುಲಿ. ಬಟ್ ಒಂದು ಪ್ರಾಬ್ಲಮ್ ಅಂತಂದ್ರೆ ನಾವೇನರ ಹೋಮ್ ಟೌನಿಗೆ ಅದು ಹೋಗೋದಾತಂದ್ರೆ ಆಲ್ಮೋಸ್ಟ್ 8 to 9 days ಅದು ಹೋಗೋದಾತಂದ್ರೆ ಇಲ್ಲೆಲ್ಲಿ ಬಿಟ್ಟು ಹೋಗೋಕ್ಕಾಗಂಗಿಲ್ಲ. ನಾವು ಅದು ತೊಗೊಂಡು ಹೋಗ್ಬೇಕಾಗ್ತೈತೆ. ಅದ ಒಂದು ಪ್ರಾಬ್ಲಮ್. ಮಾರ್ನಿಂಗ್ ಆಗ್ಲಿಕ್ಕಂದ್ರೆ ಈವ್ನಿಂಗರ ಆಗಿರ್ಬೋದು, ಯಾವ್ದಾರ ಒಂದು ಟೈಮ್ ಸ್ವಲ್ಪ 1 hour ನಮ್ಗೆ ಸ್ಪೆಂಡ್ ಮಾಡಿದ್ರೆ ಚಲೋ ಅನಿಸ್ತೈತೆ ಕಪಲ್ಸ್ ಜೊತೆ. ನೀವು ಯಾರು ಆ್ಯಕ್ಚುಲಿ ಇದು ಮಾಡತ್ತಿಲ್ಲ, ಸೊ ವೀಕ್ಲಿ ಒಂದ್ಸಲಾರ ವೈಫ್ ಜೊತೆ ಅಥವಾ ನಿಮ್ಮ ಫ್ಯಾಮ್ಲಿ ಜೊತೆ ಮಕ್ಕಳನ್ನ ಕರ್ಕೊಂಡು ಹೊರಗೆ ಬರ್ರಿ. ಅವಾಗ ನಿಮಗೂ ಸ್ವಲ್ಪ ಚೇಂಜಸ್ ಅನ್ನಿಸ್ತೈತಿ. ಸೊ ನೆಕ್ಸ್ಟ್ ವೀಕ್ ನೀವು ಸ್ಟಾರ್ಟ್ ಮಾಡಿದ್ಮೇಲೆ ಅವಾಗ ಹೆಂಗೆ ಹೋಗ್ತದೆ ಗೊತ್ತಾಗಂಗಿಲ್ಲ. ಖುಷಿ ಇರ್ತೈತಿ ಏನೋ ಒಂಥರ ಸ್ಟಾರ್ಟ್ ಮಾಡೋಕ್ಕೆ. ಮೈಂಡ್ ರಿಫ್ರೆಶ್ ಹೋಗಿ ಅಡುಗೆ ಮಾಡಿ ನುಗ್ಗಿಕಾಯಿ ಸಾರೈತಿ, ಚಪಾತಿ ಮಾಡಿಸಿ ಊಟ ಮಾಡಿ ಮಕ್ಕೊಂಬಿಡೋದೇನಷ್ಟ. ಸ್ವಲ್ಪ ಸಾಂಬಾರು ಉಳಿದೈತಿ, ಅದಕ್ಕೆ ಸ್ವಲ್ಪ ಏನರ ಚಪಾತಿ ರೈಸ್ ಮಾಡಿ ಊಟ ಮಾಡಿ ರೆಸ್ಟ್ ಮಾಡೋದು. ಮತ್ತು ನಾಳೆ ಸಂಡೇ, ನಾಳೆ ಇವರು ಸ್ವಲ್ಪ ಲಾಗಿನ್ ಆಗಿರ್ತಾರೆ ಏನರ ಕೆಲಸ ಮಾಡೋದು. ಸೊ ಏನರ ನಾವು ಡೇ ಟು ಡೇ ಒಳಗೆ ಏನರ ಒಂದು ಸ್ಕಿಲ್ಸ್ ಅಪ್ಗ್ರೇಡ್ ಮಾಡ್ಕೊಳ್ಳೋದಾಗಿರ್ಬೋದು. ಹಂಗೆ ಏನರ ನಾವು ಬ್ಯುಸಿಯಾಗಿದ್ದು ಅಂದ್ರೆ ಮೊಬೈಲ್ ಜಾಸ್ತಿ ಯೂಸ್ ಮಾಡೋಕ್ಕಾಗಂಗಿಲ್ಲ. ನಾ ಯೂಟ್ಯೂಬ್ ವಿಡಿಯೋ ಮಾಡ್ತೇನೆ ಅಂತೇಳಿ ಎಷ್ಟು ಯೂಸ್ ಮಾಡ್ತೇನೆ. ಮನೆ ಒಳಗಿದ್ರೆ ನಾವು ಅಷ್ಟೇನು ಜಾಸ್ತಿ ಯೂಸ್ ಮಾಡೋಂಗಿಲ್ಲ. ಅಡುಗೆ ಮಾಡೋದು, ಒಬ್ರಿಗೊಬ್ರು ಏನರ ಟೈಮ್ ಸ್ಪೆಂಡ್ ಮಾಡೋದು, ಮಾತಾಡೋದು, ಹಿಂಗೆ ಮಾಡಿ ಟೈಮ್ ವೀಕೆಂಡ್ ಇದು ಮಾಡ್ತೀವಿ. ಬಿಕಾಸ್ ವೀಕ್ ಸ್ಟಾರ್ಟ್ ಆತಂದ್ರೆ ಮಂಡೇ ವೀಕ್ಲಿ 3 days ಹೋದ್ರೂ ಅರ್ಲಿ ಮಾರ್ನಿಂಗ್ 5:30 ಬಿಟ್ಟರೆ ನೈಟ್ ಮನೆಗೆ ಬರೋದು 8 ಗಂಟೆ ಅದು ಆಗ್ತೈತಿ. ಹಿಂಗಾಗಿ ಟೈಮ್ ಸಿಕ್ಕಂಗೆ ಆಗಂಗಿಲ್ಲ. ಒಬ್ಬೊಬ್ಬರ ಫೀಲ್ ಆಕಿರ್ತೈತಿ. ಸೊ ಇಷ್ಟ ಇವತ್ತಿಂದ ವ್ಲಾಗ್. ಮನೆಗೆ ಹೋಗಿ ಸ್ವಲ್ಪ ಏನರ ಅಡುಗೆ ಮಾಡ್ಕೊಂಡು ಊಟ ಮಾಡಿ ರೆಸ್ಟ್ ಮಾಡಿ ಮತ್ತು ನಾಳೆ ಸಿಗ್ತೀವಂತ.